ನಮಸ್ತೆ, ನಾನಿವತ್ತು ಒಂದು ಇಂಪಾರ್ಟೆಂಟ್ ವಿಷಯನ ಹೇಳಕ್ಕೆ ಈ ವಿಡಿಯೋ ಮಾಡ್ತಾ ಇದೀನಿ. ನಿಮ್ಮ ಸುತ್ತಮುತ್ತ ಯಾರಾದ್ರೂ ಕ್ಯಾನ್ಸರ್ ಇಂದ ಬಳಲ್ತಾ ಇದ್ರೆ ಅವ್ರಿಗೆ ಈ ವಿಡಿಯೋನ ಖಂಡಿತವಾಗ್ಲೂ ಶೇರ್ ಮಾಡಿ. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಅಲ್ಲಿ ಕ್ಯಾನ್ಸರ್ ಗೆ ರಸಾಯನ ಆಯುರ್ವೇದದಿಂದ ಟ್ರೀಟ್ಮೆಂಟ್ ನೀಡ್ತಾ ಇದ್ದಾರೆ. ನಿಮ್ಮ ಹೆಸರು? ಸುನಿಲ್ ಅಂತ. ನಂಗೆ ಕೋ ಬ್ರದರ್ಗೆ ಇಶ್ಯೂ ಇತ್ತು, ಸೊ ಅವ್ರು ಗದಗಿಂದ ಬಂದಿದ್ದಾರೆ. ಪೇಷಂಟ್ ನೇಮ್ ಸರ್? ಮಂಜುನಾಥ್ ಅಂತ. ಏನ್ ಕ್ಯಾನ್ಸರ್ ಆಗಿತ್ತು ಅವ್ರಿಗೆ ಥ್ರೋಟ್ ಅಲ್ಲಿ ಕ್ಯಾನ್ಸರ್ ಆಗಿದೆ. ಮುಂಚೆನೆ ಕನ್ಸಲ್ಟ್ ಆಗಿ ಮಾಡಿದ್ವಿ. ಈ ಹಾಸ್ಪಿಟಲ್ ಬಗ್ಗೆ ನಾವು ಆನ್ಲೈನ್ ಅಲ್ಲಿ ನೋಡ್ಬಿಟ್ಟು ಒಂದ್ಸರಿ ಕನ್ಸಲ್ಟ್ ಮಾಡೋಣ ಅಂತ ಬಂದಿದ್ವಿ. ಸೊ ಇನಿಷಿಯಲ್ ಸಿಂಪ್ಟಮ್ಸ್ ಅಂದ್ರೆ ಅವ್ರಿಗೆ ಮುಂಚೆ ಕಾಫ್ ತರ ಫೀಲ್ ಆಗಿತ್ತು. ಸೊ ಮುಂಚೆ ನಾವು ಅಲ್ಲಿ ಕನ್ಸಲ್ಟ್ ಮಾಡಿದಾಗ ವಿ ಕೇಮ್ ಟು ನೋ ಅಬೌಟ್ ಇನ್ 2023. ಓಕೆ, ಸೊ ಹೌದು, ಕೀಮೋ ಮತ್ತೆ ರೇಡಿಯೇಷನ್ಸ್ ಎಲ್ಲ ಮಾಡಿಸಿದ್ವಿ. ಸೊ ಕಡಿಮೆ ಆಗ್ಬಿಟ್ಟು ಮತ್ತೆ ಆಫ್ಟರ್ 11 months ಇಟ್ ರೀಅಟ್ಯಾಕ್. ಸೊ ಅದಾದ್ಮೇಲೆ ಮತ್ತೆ ಕೀಮೋ ಆಗಿದೆ, ಕಡಿಮೆ ಏನಾಗಿಲ್ಲ. ಸೊ ಸೇಮ್ ಪೊಸಿಷನ್ ಅಲ್ಲಿ ಇರೋದ್ರಿಂದ ಸೊ ಹ್ಯಾವ್ ಕನ್ಸಲ್ಟೆಡ್ ಮಲ್ಟಿಪಲ್ ಡಾಕ್ಟರ್ಸ್. ಹೆಂಗ್ ಗೊತ್ತಾಯ್ತು ಈ ಹಾಸ್ಪಿಟಲ್ ಬಗ್ಗೆ? ಇಲ್ಲಿ ಬರ್ಬೇಕು ಅಂತ ಯಾರು ರೆಫರ್ ಮಾಡಿದ್ರು ನಿಮಗೆ? ಸೊ ಸೋಷಿಯಲ್ ಮೀಡಿಯಾ ಅಲ್ಲಿ ಈ ಹಾಸ್ಪಿಟಲ್ ಬಗ್ಗೆ ನೋಡಿದ್ವಿ ಅಂಡ್ ವಿ ಕೇಮ್ ಟು ನೋ ಅಬೌಟ್ ದ ಬೆಸ್ಟ್ ರಿಸಲ್ಟ್ಸ್. ಸೊ ಇದು ಹೊಸ ಪ್ರಯೋಗವಲ್ಲ, ಸಾವಿರಾರು ವರ್ಷಗಳ ಹಿಂದೆ ಇದೇ ತರ ಟ್ರೀಟ್ಮೆಂಟ್ ಕೂಡ ಕೊಡ್ತಾ ಇದ್ರು. ಒಂದ್ ಕಾಲದಲ್ಲಿ ದೊಡ್ಡ ದೊಡ್ಡ ರೋಗಗಳಿಗೆ ಈ ರಸಾಯನ ಆಯುರ್ವೇದ ಕಡೆಯಿಂದಾನೇ ಟ್ರೀಟ್ಮೆಂಟ್ ಕೊಡ್ತಾ ಇದ್ರು. ಸೊ ಇವತ್ತು ಈ ಹಾಸ್ಪಿಟಲ್ ಅಲ್ಲಿ ರಸಾಯನ ಆಯುರ್ವೇದ ಮೂಲಕ ಟ್ರೀಟ್ಮೆಂಟ್ ಕೊಡ್ತಾ ಇದ್ದಾರೆ. ಎಷ್ಟೋ ಪೇಷಂಟ್ಸ್ ಇಲ್ಲಿ ಕಡಿಮೆ ಖರ್ಚಿನಲ್ಲಿ ಟ್ರೀಟ್ಮೆಂಟ್ ತಗೊಂತಾ ಇದ್ದಾರೆ ಅಂಡ್ ಬೇರೆ ಟ್ರೀಟ್ಮೆಂಟ್ ಜೊತೆ ಈ ಟ್ರೀಟ್ಮೆಂಟ್ ತಗೊಂಡ್ರೆ ಯಾವುದೇ ತರ ತೊಂದರೆ ಇರೋದಿಲ್ಲ. ಇದು ಸ್ವತಃ ಪೇಷಂಟ್ಸೇ ಹೇಳ್ತಾ ಇದ್ದಾರೆ. ಪುನರ್ಜನ್ ಆಯುರ್ವೇದ ಹಾಸ್ಪಿಟಲ್ ಯೂಟ್ಯೂಬ್ ಚಾನಲ್ ನ ನೀವು ವಿಸಿಟ್ ಮಾಡಿದ್ರೆ ಅಲ್ಲಿ ಎಲ್ಲಾ ಪೇಷಂಟ್ಸ್ ಅವರ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡಿದ್ದಾರೆ. ಯಾರ್ಯಾರಿಗೆ ಅಗತ್ಯ ಇದೆ ಈ ವಿಡಿಯೋನ ಖಂಡಿತ ಅವ್ರಿಗೆ ಶೇರ್ ಮಾಡಿ.